ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ಡ್ರೈವಿಂಗ್ ರಿವ್ಯೂ ಮಾಡ್ತಾ ಇರೋ ಕಾರ್ ಆಲ್ ನ್ಯೂ 2025 ಕಿಯಾ ಸೈರೋಸ್ ಕಾರ್ನ ಡ್ರೈವಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಕಿಯಾ ಸೈರೋಸ್ ಕಾರ್ನಲ್ಲಿ 2 ಟೈಪ್ಸ್ ಆಫ್ ವೇರಿಯಂಟ್ಸ್ ಬರುತ್ತೆ. ಒಂದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಇನ್ನೊಂದು ಡೀಸೆಲ್ ವೇರಿಯಂಟ್ ಬರುತ್ತೆ. ಈಗ ನಾನು ಡ್ರೈವಿಂಗ್ ರಿವ್ಯೂ ಮಾಡ್ತಾ ಇರೋ ಕಾರು ಪೆಟ್ರೋಲ್ ವೇರಿಯಂಟ್. ಕಿಯಾ ಸೈರೋಸ್ ಪೆಟ್ರೋಲ್ ವೇರಿಯಂಟ್ ಕಾರ್ನಲ್ಲಿ ಟ್ರಿಮ್ಸ್ ಬರುತ್ತೆ, ಅಂದ್ರೆ ಕೀ ಫೀಚರ್ಸ್ ಇರೋ ಟ್ರಿಮ್ಸ್ ಬರುತ್ತೆ. ಯಾವ ರೀತಿ ಅಂದ್ರೆ ಬೇಸ್ ವೇರಿಯಂಟ್, ಮಿಡ್ ವೇರಿಯಂಟ್, ಸೆಮಿ ಟಾಪ್ ವೇರಿಯಂಟ್, ಟಾಪ್ ವೇರಿಯಂಟ್, ಅದಕ್ಕೆ ಟ್ರಿಮ್ಸ್ ಅಂತ ಕರೀತಾರೆ. ಈಗ ನಾನು ಡ್ರೈವಿಂಗ್ ರಿವ್ಯೂ ಮಾಡ್ತಾ ಇರೋದು ಟಾಪ್ ವೇರಿಯಂಟ್. ಎಲ್ಲಾ ಫೀಚರ್ಸ್ ಈ ಒಂದು ಕಾರ್ ನಲ್ಲಿ ಇರುತ್ತೆ. ಸೊ ಇನ್ನೇನ್ ಮಾಡೋಣ, ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಮೊದಲನೇದಾಗಿ ಲುಕ್ಸ್ ವಿಚಾರಕ್ಕೆ ಬಂದಾಗ ಕಿಯಾ ಕಂಪ್ನಿಯ ಸಿಗ್ನೇಚರ್ ಫೇಸ್ ಅಂದ್ರೆ ಸಿಗ್ನೇಚರ್ ಸ್ಟೈಲಿಂಗ್ ಅಂತ ಹೇಳ್ಬೋದಲ್ಲ, ಟೈಗರ್ ಫೇಸ್ದು ಆ ಒಂದು ಲುಕ್ಸ್ ಅಲ್ಲಿ ಈ ಒಂದು ಕಾರ್ನ ಕಂಪ್ಲೀಟ್ ಮಾಡಿದ್ದಾರೆ. ಫ್ರಂಟ್ ವ್ಯೂ ಇಂದ ಸೈಡ್ ವ್ಯೂ ಇಂದ ಕಾರ್ ನೋಡಿದಾಗ ಒಂದು ಟಾರ್ ಬೈ ಹ್ಯಾಚ್ ಬ್ಯಾಕ್ ಕಾರ್ ತರ ಕಾಣುತ್ತೆ, ಆದ್ರೆ ಈ ಒಂದು ಕಾರು SUV ಬಾಡಿ ಟೈಪ್ ಅಲ್ಲಿ ಬರುತ್ತೆ. ರೇರ್ ವ್ಯೂ ಇಂದ ನೋಡಿದಾಗ ಕಾರ್ನ ಡಿಸೈನ್ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಜಿಮ್ನಿ ತರ ಕಾಣಿಸುತ್ತೆ. ಬ್ಯಾಕ್ ವೀಲ್ ನ ಬಂಪರ್ ಇದೆಯಲ್ಲ, ಅದೊಂದ್ ಸ್ವಲ್ಪ ಚಿಕ್ಕದಾಗಿದೆ, ಲೈಕ್ ಆಫ್ ರೋಡಿಂಗ್ ಎಲ್ಲ ಮಾಡಕ್ ಚೆನ್ನಾಗಿರುತ್ತೆ ಅಂಡ್ ಜಿಮ್ನಿ ತರ ಕಾಣಿಸುತ್ತೆ ಸ್ವಲ್ಪ. ಓವರ್ ಆಲ್ 4 ಸೈಡ್ ಪ್ಲಾಸ್ಟಿಕ್ ಕ್ಲಾಡಿಂಗ್ ಮಾಡಿದ್ದಾರೆ, ಅದನ್ನ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತೆ ಬ್ಲಾಕ್ ಕಲರ್ ನಲ್ಲಿ ಫಿನಿಶ್ ಮಾಡಿದ್ದಾರೆ. ರೂಫ್ ರೈಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಸ್ಟ್ರೀಮ್ ಲೈನ್ ಡೋರ್ ಹ್ಯಾಂಡಲ್ಸ್ ರೀತಿ ಡೋರ್ ಓಪನರ್ ಬರುತ್ತೆ. ಇನ್ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ ಮುಂದ್ಗಡೆ 2 ಇಂಡಿಕೇಟರ್ LED ಲೈಟ್ ಅಲ್ಲಿ ಬರುತ್ತೆ, ಹಿಂದ್ಗಡೆ 2 ಇಂಡಿಕೇಟರ್ ಹ್ಯಾಲೋಜನ್ ಬಲ್ಬ್ ಅಲ್ಲಿ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್, ರಿವರ್ಸ್ ಪಾರ್ಕಿಂಗ್ ಲೈಟ್ ಕೆಳಗಡೆ ಕೊಟ್ಟಿದ್ದಾರೆ. ಫ್ರಂಟ್ ಬಂಪರ್ ಹತ್ರ ಎಡರ್ಸ್ ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಅದ್ರ ಮೇಲ್ಗಡೆನೆ ಕ್ಯಾಮ್ರಾನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಮುಂದ್ಗಡೆ ಬಂಪರ್ ನಲ್ಲಿ 6 ಪಾರ್ಕಿಂಗ್ ಸೆನ್ಸಾರ್ಸ್ ನ ಕೊಟ್ಟಿದ್ದಾರೆ, ಮತ್ತೆ 2 ಮಿರರ್ಸ್ ಗೆ ಕ್ಯಾಮ್ರಾನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಪಾರ್ಕಿಂಗ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂಪರ್ ನಲ್ಲೂ ಪಾರ್ಕಿಂಗ್ ಸೆನ್ಸಾರ್ಸ್ ನ ಕೊಟ್ಟಿದ್ದಾರೆ. ವಿಂಡ್ ಶೀಲ್ಡ್ ನಲ್ಲಿ ಮುಂದ್ಗಡೆ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಫಾರ್ವರ್ಡ್ ಕೊಲಿಷನ್ ಅಸಿಸ್ಟ್ ಡೈರೆಕ್ಟ್ ಆನ್ ಕಮಿಂಗ್ ಅನ್ನೋ ಒಂದು ಸೇಫ್ಟಿ ಅಲರ್ಟ್ಸ್ ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಆ ಒಂದು ವಿಂಡ್ ಶೀಲ್ಡ್ ಅಲ್ಲಿ ವಿತ್ ಕ್ಯಾಮ್ರಾ. ಫ್ರಂಟ್ ವಿಂಡ್ ಶೀಲ್ಡ್ ತುಂಬಾನೇ ದೊಡ್ಡದಾಗಿದೆ, ವೈಪರ್ ನೆಲ್ಲ ದೊಡ್ಡದಾಗಿ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ವೈಪರ್ ಬರುತ್ತೆ. ಕಿಯಾ ಲೋಗೋನ ತುಂಬಾ ದೊಡ್ಡದಾಗಿ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಸೈರೋಸ್ ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ, 7 TCT ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಎ ಪಿಲ್ಲರ್ ಬಿ ಪಿಲ್ಲರ್ ದೊಡ್ಡದಾಗಿದೆ, ಬಟ್ ಸಿ ಪಿಲ್ಲರ್ ನ ಏನ್ ಮಾಡಿದ್ದಾರೆ ಅಂದ್ರೆ ಮರ್ಜ್ ಮಾಡಿಬಿಟ್ಟಿದ್ದಾರೆ ಸಿ ಪಿಲ್ಲರ್ ಬಾಡಿಗೆ. ಮಿರರ್ಸ್ ನ ದೊಡ್ಡದಾಗಿ ಕೊಟ್ಟಿದ್ದಾರೆ, ಅದನ್ನ ಸ್ಟ್ರೀಮ್ ಲೈನ್ ಬಾಡಿಗೆ ಅಟ್ಯಾಚ್ ಮಾಡಿದ್ದಾರೆ. ಈ ಕಾರ್ನ ಲುಕ್ಸ್ ನೋಡಿದಾಗ ನನಗೆ ಡಾಕ್ಟರ್ ಡ್ರೈವಿಂಗ್ ಅಂತ ಒಂದು ಗೇಮಿಂಗ್ ಅಪ್ಲಿಕೇಶನ್ ಬರುತ್ತಲ್ಲ, ಅದ್ರಲ್ಲಿ ಕಾರ್ ಬರುತ್ತಲ್ಲ, ಅದೇ ಕಾರ್ ತರ ಈ ಕಾರ್ ಫೀಲ್ ಆಗುತ್ತೆ ನನಗೆ ನೋಡಿದಾಗ. ಓವರ್ ಆಲ್ ಲುಕ್ ವೈಸ್, ಡಿಸೈನ್ ವೈಸ್ ಈ ಒಂದು ಕಾರು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು, ಬೊಂಬಾಟ್ ಆಗಿದೆ ಅಂತಾನೆ ಹೇಳ್ಬೋದು. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ರೇರ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಬೀಮ್ ಆಕ್ಸೈಲ್ ವಿತ್ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ವೀಲ್ಸ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಇರುತ್ತೆ. ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಡ್ರೈವ್ ಸಿಸ್ಟಮ್ ಬಂದು 2 ವೀಲ್ ಡ್ರೈವ್ ಆಗಿರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 45 ಲೀಟರ್ಸ್ ಇಡ್ಸುತ್ತೆ. ಅಂಡ್ ಬೂಟ್ ಸ್ಪೇಸ್ ವಿಚಾರಕ್ಕೆ ಬಂದಾಗ 465 ಲೀಟರ್ಸ್ ಸ್ಪೇಸಿಂಗ್ ಇಡ್ಸುತ್ತೆ. ಬ್ಯಾಕ್ ಸೀಟ್ ನೆಲ್ಲ ಫ್ಲಾಟ್ ಮಾಡಿದ್ರೆ ಸ್ಪೇಸಿಂಗ್ ಇನ್ನ ಜಾಸ್ತಿ ಆಗುತ್ತೆ. ಪಾರ್ಸಲ್ ಟ್ರೇ ನ ಕೊಟ್ಟಿದ್ದಾರೆ, ರಿಮೂವ್ ಎಲ್ಲ ಮಾಡಬಹುದು. ಬ್ಯಾಕ್ ಸೈಡ್ ನ ಡೋರ್ ಬಂದು ಹೈಡ್ರಾಲಿಕ್ ಆಗಿರುತ್ತೆ, ಲೈಕ್ ರಿಮೋಟ್ ಅಲ್ಲೂ ಓಪನ್ ಮಾಡಬಹುದು, ಆರಾಮಾಗಿ ಓಪನ್ ಆಗುತ್ತೆ. ಓವರ್ ಆಲ್ ವಿಡ್ತ್ ಬಂದು 1805 mm ಬರುತ್ತೆ. ಓವರ್ ಆಲ್ ಲೆಂತ್ ಬಂದು 3995 mm ಬರುತ್ತೆ. ವೀಲ್ ಬೇಸ್ ಬಂದು 2550 mm ಬರುತ್ತೆ. ಓವರ್ ಆಲ್ ಲೆಂತ್ ಬಂದು 1680 mm ಬರುತ್ತೆ. ಓವರ್ ಆಲ್ ಈ ಒಂದು ಕಾರು ಸಬ್ 4 ಮೀಟರ್ ಕಾರ್ ಆಗಿರುತ್ತೆ. ಹಾಗಂದ್ರೆ 4 ಮೀಟರ್ ಲೆಂತ್ ಅಂತ ನೋಡೋಕೆ ಚಿಕ್ಕದಾಗಿದೆ ಕಾರು, ಆದ್ರೆ ಒಳಗಡೆ ಕೂತ್ಕೊಂಡ್ರೆ ಒಂದು ಜೀಪ್ ತರ ಇದೆ ಈ ಒಂದು ಕಾರು. ಈ ಒಂದು ಕಾರ್ ನಲ್ಲಿ ಡ್ಯುಯಲ್ ಪೆನ್ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಈ ಕಾರ್ನ ನೀವು ಹ್ಯಾಚ್ ಬ್ಯಾಕ್ ಅಂತ ಯಾರು ಕರಿಬಹುದು, ಇಲ್ಲ SUV ಕಾರ್ ಅಂತ ಯಾರು ಕರಿಬಹುದು. ನಾನು SUV ಕಾರ್ ಅಂತ ಕರಿತೀನಿ, ಯಾಕಂದ್ರೆ ಇದರೊಳಗೆ ಡ್ರೈ ಮೂಡ್ಸ್ ಎಲ್ಲ ಇದೆ. ಓವರ್ ಆಲ್ ಎಕ್ಸ್ಟೀರಿಯರ್ ವಿಚಾರಕ್ಕೆ ಬಂದಾಗ ಒಂದು ಡೀಸೆಂಟ್ SUV ಕಾರ್ ಅಂತಾನೆ ಹೇಳ್ಬೋದು. ಈ ಒಂದು ಕಾರು ಕೀಲೆಸ್ ಎಂಟ್ರಿ ಆಗಿರುತ್ತೆ. ಕೀ ಹಾಕಿ ಗಾಡಿನ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ಟಾಪ್ ಬಟನ್ ಇರುತ್ತೆ, ಅದನ್ನ ಒತ್ತಿದ್ರೆ ಸಾಕು, ಕಾರು ಸ್ಟಾರ್ಟ್ ಆಗುತ್ತೆ, ಕಾರು ಆಫ್ ಆಗುತ್ತೆ. 4 ಡೋರ್ ನಲ್ಲೂ ಪವರ್ ವಿಂಡೋಸ್ ಇರುತ್ತೆ. 1 ಟಚ್ ಅಲ್ಲಿ ಡೌನ್ ಆಗುತ್ತೆ, 1 ಟಚ್ ಅಲ್ಲಿ ಅಪ್ ಆಗುತ್ತೆ. ಅಂಡ್ ಮೇಜರ್ ಆಗಿ ಡ್ರೈವರ್ ಸೀಟ್ ವಿಚಾರಕ್ಕೆ ಬಂದಾಗ 4-ವೇ ಪವರ್ ಡ್ರೈವರ್ ಸೀಟ್ ಬರುತ್ತೆ. ಫಸ್ಟ್ ರೋ ಸೀಟ್ ನಲ್ಲಿ ಫುಲ್ಲಿ ವೆಂಟಿಲೇಷನ್ ಸೀಟ್ಸ್ ಬರುತ್ತೆ. ಈ ಒಂದು ಕಾರು ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಬ್ರೇಕ್ ಪೆಡಲ್ ಬರುತ್ತೆ ಅಂಡ್ ಆಕ್ಸಿಲರೇಷನ್ ಪೆಡಲ್ ಬರುತ್ತೆ ಅಷ್ಟೇ. ಕ್ಲಚ್ ಪೆಡಲ್ ಬರಲ್ಲ, ಆದ್ರೆ ಡೆಡ್ ಪೆಡಲ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ ವಿತ್ ಆಟೋ ಹೋಲ್ಡ್ ಫಂಕ್ಷನ್ ಎಲ್ಲ ಬಟನ್ ಎಲ್ಲ ಪ್ಲೇಸ್ ಮಾಡಿದ್ದಾರೆ. 6 ಏರ್ ಬ್ಯಾಗ್ಸ್ ಬರುತ್ತೆ. ಬ್ಯಾಕ್ ಸೀಟ್ ವಿಚಾರಕ್ಕೆ ಬಂದಾಗ ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಸೆಕೆಂಡ್ ರೋ ನಲ್ಲೂ ವೆಂಟಿಲೇಷನ್ ಸೀಟ್ ಬರುತ್ತೆ, ಆದ್ರೆ ಬರೇ ಅಂಡರ್ ಥೈ ಸಪೋರ್ಟ್ ಅಲ್ಲಿ ಮಾತ್ರ ವೆಂಟಿಲೇಷನ್ ವರ್ಕ್ ಆಗೋದು. ಸೆಕೆಂಡ್ ರೋ ಸೀಟ್ ನ ರೂಮ್ ತುಂಬಾನೇ ಚೆನ್ನಾಗಿದೆ, 3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಅಂಡ್ ನಡುವೆ ಒಂಚೂರು ಹಂಪಿದೆ, ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಬೇಕು. ನಡುವೆ ಒಂದು ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಬರುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಎಲ್ಲ ಮಾಡ್ಕೊಬಹುದು. ಸೆಕೆಂಡ್ ರೋ ವಿಂಡ್ ಏರಿಯಾ ತುಂಬಾನೇ ದೊಡ್ಡದಾಗಿದೆ ಅಂಡ್ ಅದಕ್ಕೆ ಸನ್ ಬ್ಲೈಂಡ್ ನ ಕೊಟ್ಟಿದ್ದಾರೆ, ಅದನ್ನ ಫಿಸಿಕಲಿ ನಾವು ಹಾಕೊಳ್ಬೇಕು. ಆಮೇಲೆ ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಫಸ್ಟ್ ರೋ ನಲ್ಲಿ ಆಂಬಿಯಂಟ್ ಲೈಟಿಂಗ್ ಎಲ್ಲ ಬರುತ್ತೆ ಅಂಡ್ ಸೆಕ್ಸಿಯಾಗಿ ಕಾಣುತ್ತೆ ನೈಟ್ ಟೈಮ್ ಎಲ್ಲ. ಫಸ್ಟ್ ರೋ ನ ಡ್ಯಾಶ್ ಬೋರ್ಡ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಪ್ಯಾನೋರಾಮಿಕ್ ಡಿಸ್ಪ್ಲೇ ಪ್ಯಾನಲ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಆಪಲ್ ಕಾರ್ ಪ್ಲೇ ಮತ್ತೆ
ಆಂಡ್ರಾಯ್ಡ್ ಆಟೋ ಬರುತ್ತೆ. 360 ಡಿಗ್ರಿ ಕ್ಯಾಮ್ರಾನು ಕ್ಲೀನ್ ಆಗಿ ತೋರಿಸುತ್ತೆ. ಡ್ರೈವ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಡ್ಯಾಶ್ ಬೋರ್ಡ್ ಮೇಲೆ ಕೊಟ್ಟಿರೋ ಬಟನ್ಸ್ ನೆಲ್ಲ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮುಂದ್ಗಡೆ 4 AC ವಿನ್ಸ್ ಬರುತ್ತೆ. AC ಕಂಟ್ರೋಲ್ಸ್ ಡಿಸ್ಪ್ಲೇಲೂ ಮಾಡ್ಕೊಬಹುದು, ಆಮೇಲೆ ಕೆಳಗಡೆ ಬಟನ್ಸ್ ನಲ್ಲೂ ಮಾಡ್ಕೊಬಹುದು. ಗೇರ್ ಲಿವರ್ ನ ಪ್ರೀಮಿಯಂ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ವಿತ್ ಡ್ಯುಯಲ್ ಟೋನ್ ಕಲರ್. ಅದ್ರ ಪಕ್ಕನೆ ಶಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಅದು ರಿಕ್ಲೈನ್ ಆಗುತ್ತೆ. ಗ್ಲೋ ಬಾಕ್ಸ್ ಸೆಂಟ್ರಲ್ ರೋ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾನೇ ಡೀಪ್ ಆಗಿದೆ. ಗ್ಲೋ ಬಾಕ್ಸ್ ನ ಕೋ ಡ್ರೈವರ್ ಹತ್ರನು ಕೊಟ್ಟಿದ್ದಾರೆ, ಪ್ರೀಮಿಯಂ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಓವರ್ ಆಲ್ ಕಾರ್ ನ ಇಂಟೀರಿಯರ್ ಸ್ಪೇಷಿಯಸ್ ಆಗಿದೆ, ಡ್ಯುಯಲ್ ಟೋನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಹೇರಿ ಆಗಿದೆ ಅಂತಾನೆ ಹೇಳ್ಬೋದು. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಈ ಒಂದು ಡಿಸ್ಪ್ಲೇ ತುಂಬಾನೇ ದೊಡ್ಡದಾಗಿದೆ. RPM ಮೀಟರ್, ಓಡೋಮೀಟರ್, ಸ್ಪೀಡೋಮೀಟರ್ ಎಲ್ಲಾ ತೋರಿಸುತ್ತೆ. ಗೇರ್ ಪೊಸಿಷನ್ ಇಂಡಿಕೇಟರ್ ಕ್ಲೀನ್ ಆಗಿ ತೋರಿಸುತ್ತೆ. ಈ ಒಂದು ಕ್ಲಸ್ಟರ್ ನಲ್ಲಿ ಬ್ಲೈಂಡ್ ವ್ಯೂ ಮಾನಿಟರಿಂಗ್ ಬರುತ್ತೆ. ರೈಟ್ ಇಂಡಿಕೇಟರ್ ಹಾಕಿದಾಗ, ಲೆಫ್ಟ್ ಇಂಡಿಕೇಟರ್ ಹಾಕಿದಾಗ ಈ ಒಂದು ಕ್ಲಸ್ಟರ್ ನಲ್ಲಿ ಬ್ಲೈಂಡ್ ವ್ಯೂ ಮಾನಿಟರಿಂಗ್ ತೋರಿಸುತ್ತೆ. ಅಂದ್ರೆ ಕ್ಯಾಮ್ರಾ ಇರುತ್ತೆ ಮಿರರ್ಸ್ ನಲ್ಲಿ, ಆ ಒಂದು ವ್ಯೂ ನಮಗೆ ಈ ಒಂದು ಕ್ಲಸ್ಟರ್ ನಲ್ಲಿ ತೋರಿಸುತ್ತೆ. ಮತ್ತೆ ಒಂದು ಕ್ಲಸ್ಟರ್ ನಲ್ಲಿ ಡ್ರೈವರ್ ಅಟೆನ್ಷನ್ ವಾರ್ನಿಂಗ್ ಬರುತ್ತೆ. ಅಂಡ್ ಸ್ಟೇರಿಂಗ್ ವಿಚಾರಕ್ಕೆ ಬಂದಾಗ ಡಬಲ್ ಡಿ ಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ. ಈ ಒಂದು ಸ್ಟೇರಿಂಗ್ ನಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಮೂಡ್ಸ್ ಬರುತ್ತೆ. ಈ ಒಂದು ಕಾರ್ ನಲ್ಲಿ ಅದನ್ನು ಚೇಂಜ್ ಮಾಡೋಕೆ ಈ ಒಂದು ಬಟನ್ ಸ್ಟೇರಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಮ್ಯೂಸಿಕ್ ಕಂಟ್ರೋಲ್ಸ್ ಈ ಒಂದು ಸ್ಟೇರಿಂಗ್ ನಲ್ಲಿ ಮಾಡಬಹುದು ಆರಾಮಾಗಿ. ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ನ್ಯಾವಿಗೇಟ್ ಮಾಡೋಕೆ ಈ ಒಂದು ಸ್ಟೇರಿಂಗ್ ನಲ್ಲಿ ಕಂಟ್ರೋಲ್ಸ್ ನ ಕೊಟ್ಟಿದ್ದಾರೆ. ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಪೆಟ್ರೋಲ್ ಇಂಜಿನ್ ನ ರಿವ್ಯೂ ಮಾಡ್ತಾ ಇರೋದು. ಫ್ಯೂಯಲ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ GDI ಅಂತ ಕರೀತಾರೆ. ಡಿಸ್ಪ್ಲೇಸ್ಮೆಂಟ್ ವಿಚಾರಕ್ಕೆ ಬಂದಾಗ 998cc ಬರುತ್ತೆ, ಅಂದ್ರೆ 1000cc ಅಂತಾನೆ ಹೇಳ್ಬೋದು. 3 ಸಿಲಿಂಡರ್ ಇಂಜಿನ್ ಬರುತ್ತೆ ಈ ಒಂದು ಕಾರ್ ನಲ್ಲಿ. ಮ್ಯಾಕ್ಸಿಮಮ್ ಪವರ್ 118 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಟ್ 6000 RPM. ಮ್ಯಾಕ್ಸಿಮಮ್ ಟಾರ್ಕ್ 172 Nm ಬರುತ್ತೆ ಅಟ್ 4000 RPM. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ ಈ ಒಂದು ಕಾರು 7 DCT ಬರುತ್ತೆ. ಡ್ರೈವ್ ಸಿಸ್ಟಮ್ ಬಂದು 2 ವೀಲ್ ಡ್ರೈವ್. ಮೈಲೇಜ್ ವಿಚಾರಕ್ಕೆ ಬಂದಾಗ 1 ಲೀಟರ್ಗೆ 15 ರಿಂದ 18 ಕಿಲೋಮೀಟರ್ ಓಡುತ್ತೆ. ಸಿಟಿ ಯೂಸೇಜ್ ಅಲ್ಲಿ ಒಂಚೂರು ಕಮ್ಮಿನೇ ಕೊಡುತ್ತೆ. ಈ ಕಾರ್ ನಲ್ಲಿ 3 ಡ್ರೈವಿಂಗ್ ಮೂಡ್ಸ್ ಬರುತ್ತೆ, ಎಕೋ, ಸ್ಪೋರ್ಟ್ಸ್ ಅಂಡ್ ನಾರ್ಮಲ್ ಅಂತ. ಪ್ರತಿಯೊಂದು ಮೂಡ್ಗೂ ಸ್ವಿಚ್ ಆಗಿ ಕಾರ್ ಯಾವ ತರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಅದರೊಳಗೆ ಸ್ಯಾಂಡು, ಮಡ್ಡು ಮತ್ತೆ ಸ್ನೋ ಅಂತ ಇದೆ. ಟ್ರಾಕ್ಷನ್ ಕಂಟ್ರೋಲ್ ಮೂಡ್ ನೆಲ್ಲ ಬೆಂಗಳೂರು ಅಂತ ಸಿಟಿಯಲ್ಲಿ ರಿಯಲ್ ಟೈಮ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ತೋರ್ಸಕ್ಕಾಗಲ್ಲ. ಏನಿದು ಕಂಟ್ರಿ ಸೈಡ್ ಹೋಗಿ ತೋರಿಸಬೇಕಾಗುತ್ತೆ ನಾವು ಈ ಒಂದು ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ನೆಲ್ಲ. ಬ್ರೇಕ್ ವಿಚಾರಕ್ಕೆ ಬಂದಾಗ 4 ವೀಲ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ABS ಆಗಿರುತ್ತೆ. ಓವರ್ ಆಲ್ ಇಂಟೀರಿಯರ್ ವೈಸ್, ಎಕ್ಸ್ಟೀರಿಯರ್ ವೈಸ್ ಈ ಒಂದು ಕಾರು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಕಾರ್ನ ಯೂಸೇಜ್ ಬಂದು ಸೆಮಿ ಆಫ್ ರೋಡಿಂಗ್ ಎಲ್ಲ ಮಾಡಬಹುದು. ಡೈಲಿ ಆಫೀಸು, ಕಾಲೇಜು ಮತ್ತೆ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು ಈ ಒಂದು ಕಾರ್ನ. ಸೊ ಇನ್ನೇನ್ ಮಾಡೋಣ, ನನ್ನ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ಡ್ರೈವಿಂಗ್ ರಿವ್ಯೂ. ಬಾಟಲ್ ಹೋಲ್ಡರ್ 4 ಡೋರ್ಗೂ ಪ್ರೊವೈಡ್ ಮಾಡಿದ್ದಾರೆ. 4 ಡೋರ್ಗೂ ಸ್ಪೀಕರ್ ಕೊಟ್ಟಿದ್ದಾರೆ. ಯಾವ ಸ್ಪೀಕರ್ ಕೊಟ್ಟಿದ್ದಾರೆ ಅಂದ್ರೆ ಹರ್ಮನ್ ಕಾರ್ಡನ್ ಪ್ರೀಮಿಯಂ 8 ಸ್ಪೀಕರ್ ಸೌಂಡ್ ಸಿಸ್ಟಮ್ ಬರುತ್ತೆ. ಗೈಸ್, ಈಗ ನಾನು ಡ್ರೈವ್ ಮಾಡ್ತಿರೋ ಕಾರು 2025 ಮಾಡೆಲ್ ಕಿಯಾ ಸೈರೋ 7 DCT ಕಾರ್ನ ಡ್ರೈವಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದಿ ಕೀಲೆಸ್ ಎಂಟ್ರಿ, ಎಲ್ಲ ಆಟೋಮೆಟಿಕ್. ಸೊ ಫಸ್ಟ್ ಸೀಟ್ ಬೆಲ್ಟ್ ಹಾಕೋಣ. ಕೀಲೆಸ್ ಎಂಟ್ರಿ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಸೊ ಬ್ರೇಕ್ ಇಟ್ಕೊಂಡು ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಸಾಕು, ಗಾಡಿ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ ಇಲ್ದೇನೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಈ ಬಟನ್ ಒತ್ತಿದ್ರೆ ಆಕ್ಸೆಸರೀಸ್ ಅಂದ್ರೆ ಈ ಮ್ಯೂಸಿಕ್ ಪ್ಲೇಯರು ಮತ್ತೆ ಸ್ಪೀಡೋಮೀಟರ್ ಎಲ್ಲ ಆಕ್ಟಿವ್ ಆಗುತ್ತೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಪಾರ್ಕಿಂಗ್ ಮೋಡಲ್ ಇದೆ, ಕೆಳಗಡೆ ಬಟನ್ ಇದೆ, ಅದನ್ನು ಒತ್ಕೊಂಡು ರಿವರ್ಸಿಗೆ ಹಾಕೊಳ್ಬೇಕು. ಅವಾಗ ಇಲ್ಲೆಲ್ಲ ತೋರಿಸುತ್ತೆ ರಿವರ್ಸ್ ಅಂತ. ಆ್ಯಂಡ್ ನ್ಯೂಟ್ರಲಿಗೆ ಹಾಕೊಂಡಿದ್ದೀನಿ. ಸೊ ಇದರೊಳಗೆ ಡ್ರೈವ್ ಮೋಡ್ ಬರುತ್ತೆ. ಡ್ರೈವ್ ಮೋಡಲ್ಲಿ ಫಸ್ಟ್ ಎಕೋ ಮೋಡಲ್ಲಿ ಹಾಕೋಣ. ಸೊ ಲೆಟ್ಸ್ ಗೋ ಫಾರ್ ಎ ಡ್ರೈವ್. ಬ್ರೇಕ್ ಬಿಡ್ತಾ ಇದ್ದೀನಿ. ಫಸ್ಟು ಮಿರರ್ ಓಪನ್ ಮಾಡ್ಕೊಳೋಣ. ವ್ಯೂ ಚೆನ್ನಾಗಿದೆ ಮಿರರ್ದು. ಗಾಡಿ ತುಂಬಾನೇ ದೊಡ್ಡದಾಗಿದೆ, ಲೈಕ್ ಸಾನೆಟ್ ಥರನೇ ಇದೆ. ಇದು ನೋಡೋಕ್ಕೆ ಚಿಕ್ಕದಾಗೆ ಫೀಲ್ ಆಗುತ್ತೆ, ಬಟ್ ಒಳಗಡೆ ಕುತ್ಕೊಂಡ್ರೆ ತುಂಬಾನೇ ಹೇರಿ ಆಗಿದೆ. ಕ್ಯಾಮ್ರಾ ಎಲ್ಲ ಅಡಾಪ್ಟಿವ್ ಆಗಿದೆ. ಸೊ ಎಕೋ ಮೋಡಲ್ಲಿ ಏನಪ್ಪ ಅಂದರೆ ಪವರ್ ಡೆಲಿವರಿ ಮಿನಿಮಲ್ ಇರುತ್ತೆ. ಸೊ ಇದರಲ್ಲಿ ಮೈಲೇಜ್ ಸಿಗುತ್ತೆ. ಸಿಟಿ ಯೂಸೇಜಲ್ಲಿ ಎಕೋ ಮೋಡಲ್ಲಿ ಹೋದ್ರೇ ಬೆಟರ್ ಅಂತ ಹೇಳ್ತೀನಿ. ರೈಟ್ ಸೈಡಿಗೆ RPM ಮೀಟರು, ಲೆಫ್ಟ್ ಸೈಡಿಗೆ ಸ್ಪೀಡೋಮೀಟರ್ ತೋರಿಸ್ತಾ ಇದೆ. ಸ್ವಲ್ಪ ಸ್ಟೇರಿಂಗ್ ನನ್ನ ಸೈಜ್ಗೆ ಚಿಕ್ಕದಾಗೆ ಫೀಲ್ ಆಗ್ತಾ ಇದೆ. ನನ್ನ ಬೆನ್ನಿಗೆ ಮತ್ತು ಕೆಳಗಡೆ ನನ್ನ ತೈಸಿಗೆಲ್ಲ ಕೂಲ್ ಹೇರ್ ಬರ್ತಾ ಇದೆ. ಸಿಟಿ ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ವೈ ಬಿಕಾಸ್ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಆರಾಮಾಗಿ ಓಡಿಸ್ಬೋದು. ನೋಡಿ ಅಕ್ಕಪಕ್ಕ ಏನಿದೆಯೋ ಅದು ಕ್ಲೀನಾಗಿ ತೋರಿಸ್ತಾ ಇದೆ. ಇದು ಬೇಸ್ ವೇರಿಯಂಟ್ ತೋರಿಸ್ತಾ ಇದೆ, ಯಾಕಂದ್ರೆ ಮೇಲ್ಗಡೆ ಸನ್ ರೂಫ್ ಇಲ್ಲ.
ಪಕ್ಕ ಕ್ವಿಡ್ ಇದೆ, ಅದನ್ನು ತೋರಿಸ್ತಾ ಇದೆ. ಈ ಕಡೆ ಪಕ್ಕದಾಗೆ CT100 ಇದೆ, ಅಂಡ್ ಮುಂದ್ಗಡೆ ಸ್ಕೋಡಾ ಇದೆ, ಅದನ್ನು ತೋರಿಸ್ತಾ ಇದೆ. ಸೊ ಫ್ರಂಟ್ ಕ್ಯಾಮ್ರಾನು ಇದೆ, ಬ್ಯಾಕ್ ಕ್ಯಾಮ್ರಾನು ಇದೆ. ಬ್ಯಾಕಲ್ಲಿ ಹಲವಾರು ರೀತಿ ಬರುತ್ತೆ. ಸೊ ಇದೇ ಇರಲಿ, ಸಿಗ್ನಲ್ ಇನ್ನ ಬಿಟ್ಟಿಲ್ಲ. ಬಟ್ ಬಾನೆಟ್ ಮಾತ್ರ ತುಂಬಾನೇ ಹೆವಿಯಾಗಿ ಕೊಟ್ಟಿದ್ದಾರೆ. ನಮಗೆ ಕ್ಲೀನಾಗೆ ಜಡ್ಜ್ ಮಾಡ್ಬೋದು ಕಟ್ಟಿಂಗ್ಸ್ನೆಲ್ಲ. ಪಿಕಪ್ ಏನೋ ಚೆನ್ನಾಗಿದೆ ಎಕೋ ಮೋಡಲ್ಲಿ, ಬಟ್ ಸ್ಪೋರ್ಟ್ಸ್ ಮೋಡಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಆಮೇಲೆ. ಹಾರನ್ ಚೆನ್ನಾಗಿದೆ, ಒಂದು SUV ಕಾರ್ ಥರ ಫೀಲ್ ಕೊಡ್ತಾ ಇದೆ. ಬಟ್ ಸಾನೆಟ್ ಥರ ಬಿಟ್ಟಿದ್ದಾರೆ, ಬಟ್ ಇದನ್ನ ಯಾವ ರೀತಿ ಅಂದರೆ ಒಂಥರ ಜೀಪ್ ಥರ ಬಿಟ್ಟಿದ್ದಾರೆ. ಸಾನೆಟ್ ಒಂದು ಸ್ವಲ್ಪ ಕೆಳಗಡೆ ಕುಂತಿರ್ತೀವಿ ಕಾರೊಳಗೆ, ಟಕ್ಕಿನ್ ಆಗಿರ್ತೀವಿ ಸೀಟ್ ಒಳಗೆಲ್ಲ, ಅಂಡ್ ಮುಂದ್ಗಡೆ ಡ್ಯಾಶ್ ಬೋರ್ಡ್ನಲ್ಲೆಲ್ಲ ಟಕ್ಕಿನ್ ಆಗಿರ್ತೀನಿ. ಬಟ್ ಈ ಒಂದು ಕಾರ್ನಲ್ಲಿ ಒಂಚೂರು ಅಪ್ರೈಟ್ ಇರುತ್ತೆ, ಸೊ ನಮಗೆ ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತಾ ಅಂತಾನೆ ಹೇಳ್ಬೋದು. ಸೊ ಗ್ರಿಪ್ಪಿ ಆಗಿದೆ, ಆಫ್ ರೋಡಿಂಗಿಗೆ ಚೆನ್ನಾಗಿದೆ. ಸೊ ಅದಕ್ಕೆಲ್ಲ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆನ್ ಎಲ್ಲ ಮಾಡ್ಕೊಬೋದು. 3 ರೀತಿ ಇದೆ ಟ್ರಾಕ್ಷನ್ ಕಂಟ್ರೋಲು. ಸೊ ಹೋಗ್ತಾನೆ ಗಾಡಿ ಓಡಿಸ್ತಾನೆ ಚೇಂಜ್ ಮಾಡ್ಕೊಬೋದು, ಸ್ನೋ, ಮಡ್ ಅಂಡ್ ಸ್ಯಾಂಡ್ ಅಂತ. ಸೊ ಈಗ ಮಡ್ಡಲ್ಲಿ ಹಾಕೊಂಡಿರ್ತೀನಿ. ಸೊ ಓವರ್ ಆಲ್ ಮುಂದ್ಗಡೆ 6 ಸೆನ್ಸಾರ್ಸ್ ಬರುತ್ತೆ, ಬ್ಯಾಕ್ ಸೈಡು 6 ಸೆನ್ಸಾರ್ ಬರುತ್ತೆ. ಎಲ್ಲ ಆಟೋಮೆಟಿಕ್ಕು, ಆಟೋ ಹೆಡ್ ಲ್ಯಾಂಪ್ ಆನು ಮತ್ತು ಆಟೋ ವೈಪರು. ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಸೈಡ್ ಮಿರರ್ನಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಅದ್ರದ್ದು ವ್ಯೂ ತೋರಿಸುತ್ತೆ. ಬ್ಲೈಂಡ್ ಸ್ಪಾಟ್ ಇದ್ರೆ ಕ್ಲೀನಾಗೆ ಇದರಲ್ಲಿ ಏನೋ ಇಂಡಿಕೇಟರ್ ಹಾಕಂದ್ರೆ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಈ ಒಂದು ಫೀಚರ್ಸ್ನೆಲ್ಲ ಕರ್ವು ಮತ್ತು ಹ್ಯಾರಿಯರ್ ಅಂತ ಕಾರ್ನಲ್ಲಿ ಮತ್ತು ಸಫಾರಿ ಅಂತ ಕಾರ್ನಲ್ಲಿ ಕೊಡ್ತಿದ್ರು, ಆದರೆ ಈ ಒಂದು ಕಾರಿಗೆ ಕೊಡ್ತಾ ಇದ್ದಾರೆ, ಚಿಕ್ಕ ಕಾರಿಗೆ 1000cc 3 ಸಿಲಿಂಡರ್ ಇಂಜಿನ್ಗೆ ಕೊಡ್ತಾ ಇದ್ದಾರೆ. ಸೊ ಕೂಡೋಸ್ ಅಂತ ಹೇಳ್ಬೋದು ಕಿಯಾದವ್ರಿಗೆ. ಸೊ ನೋಡಿ ಸ್ಪೇಸ್ ನೋಡಿ ಎಷ್ಟಿದೆ, ಗಾಡಿ ಯಾವ ಥರ ಮೂವ್ ಆಗ್ತಾ ಇದೆ ನೋಡಿ. ಎಲ್ಲ ಸ್ಪೇಸಿಂಗ್ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ, ಅಡ್ಯಾಪ್ಟಿವ್ ಆಗಿದೆ. ಕ್ಲೀನಾಗಿ ಕಟ್ಟಿಂಗ್ ಎಲ್ಲ ಮಾಡ್ಬೋದು. ಆ್ಯಂಡ್ ಈಗ ಡ್ರೈವ್ ಮೋಡಲ್ಲಿ ನಾರ್ಮಲ್ ಮೋಡಿಗೆ ಹಾಕೋಣ. ಸೊ ಈ ಒಂದು ಕಾರ್ನಲ್ಲಿ 7 DCT ಒಳಗಡೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮಾಡ್ಕೊಬೋದು. ಸೊ ನಾರ್ಮಲ್ ಗೇರ್ ಗಾಡಿ ಓಡಿಸ್ದಂಗೆ, ಬಟ್ ಪ್ಯಾಡಲ್ನಲ್ಲಿ ಶಿಫ್ಟ್ ಮಾಡ್ಕೊಬೇಕು. ಫಸ್ಟ್ ಗೇರಲ್ಲಿ ಟಾರ್ಕ್ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ಸೆಕೆಂಡ್ ಗೇರ್, ಥರ್ಡ್ ಗೇರ್, ಸೆಕೆಂಡ್ ಗೇರ್. ಸ್ಪೇಸಿಂಗ್ ಸಿಗ್ತಿಲ್ಲ ಮನೂವರ್ ಮಾಡೋಕ್ಕೆ. ಫುಲ್ ರಶ್ ಇದೆ, ಬಟ್ ಆರಾಮಾಗಿ ಓಡಿಸ್ಬೋದು. ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ನಾಲ್ಕು ವೀಲ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಬಾಡಿ ರೋಲ್ ಎಲ್ಲ ಇಲ್ಲ ಕಾರ್ನರಿಂಗ್ ಅಲ್ಲಿ, ಹೈಯರ್ ಸ್ಪೀಡ್ಸ್ ನಲ್ಲಿ. ಮನೋರೆಲ್ಲ ಆರಾಮಾಗಿ ಮಾಡ್ಬೋದು. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ, ಹೇಳಿದ ಮಾತು ಕೇಳುತ್ತೆ. ಕಂಟ್ರೋಲಿಂಗ್ ಅಂತೂ ಹೆವಿಯಾಗಿದೆ ಅಂದ್ರೆ ಸಖತ್ತಾಗಿದೆ ಅಂತ ಅರ್ಥ.
ಗಾಡಿ ಚಿಕ್ಕದಾಗಿದೆ, ಸಿಟಿ ಯೂಸೇಜಲ್ಲಿ ಚೆನ್ನಾಗೆ 1 ಅವರ್ ತಗೊಂಡೆಲ್ಲ ಹೋಗ್ಬೋದು, ಜಾಸ್ತಿ ಸ್ಪೇಸ್ ಬೇಡ. ಸೊ ಮಿರರ್ಸ್ ವಿಚಾರಕ್ಕೆ ಬಂದಾಗ ಎಲ್ಲ ಅಡ್ಜಸ್ಟ್ ಎಲ್ಲ ಮಾಡ್ಕೊಬೋದು. ಇದು ಆಟೋ ಡಿಮಿಂಗ್ ಬರುತ್ತೆ, ಸೆಂಟರ್ ಮಿರರು, ನೈಟ್ ಟೈಮ್ ತುಂಬಾನೇ ಹೆಲ್ಪ್ ಆಗುತ್ತೆ. ಪಿಕಪ್ ಚೆನ್ನಾಗಿದೆ. ಸೊ ಓಡಿಸ್ಬೇಕಾರೆ ಇನ್ ಕೇಸ್ ನಾವು ಜೋರಾಗಿ ಬ್ರೇಕ್ ಹಾಕಿದ್ವಿ ಅನ್ಕೊಳ್ಳೋಣ, ಅವಾಗ ಜರ್ಕಿನೆಸ್ ಬರಲ್ಲ. ಯಾಕಂದ್ರೆ ಸೀಟ್ನ ಕೌಚಿಂಗು ತುಂಬಾನೇ ನೀಟಾಗಿ ಮಾಡಿದ್ದಾರೆ. ಯಾವ ಸೈಜ್ ಅಂದ್ರೆ ದಪ್ಪ ಇರಿ ಸಣ್ಣ ಇರಿ ಆ ಸೈಜಲ್ಲಾರು ಇರಿ, ಸೀಟ್ನ ಕೌಚಿಂಗು ತುಂಬಾನೇ ಚೆನ್ನಾಗಿದೆ. ಮತ್ತೆ ಹೆಡ್ ರೆಸ್ಟ್ ಎಲ್ಲ ಕೊಟ್ಟಿದ್ದಾರೆ, ಅದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ಕುತ್ಕೊಳ್ಬೋದು. ಏನಪ್ಪಾ ಅಂದ್ರೆ ಒಂದು ಕಂಫರ್ಟ್ ಫೀಲಿಂಗ್ ಕೊಡ್ತಾ ಇದೆ ನನಗೆ. ಲೈಕ್ ತುಂಬಾನೇ ಕಂಜೆಸ್ಟ್ ಇಲ್ಲ, ಡ್ರೈವಿಂಗ್ ಟ್ರಯಾಂಗಲ್ಲು ಮತ್ತೆ ಡ್ರೈವಬಿಲಿಟಿ ಆ್ಯಂಡ್ ಈ ಒಂದು ಸೀಟಿಂಗ್ ಪೋಸ್ಚರ್ ಇದೆಯಲ್ಲ, ಕಂಫರ್ಟ್ ಲೆವೆಲ್ ಕೊಡ್ತಾ ಇದೆ. ಸೊ ಡ್ರೈವ್ ಮಾಡೋಕ್ಕೆ ಹಿಂಸೆ ಆಗಲ್ಲ, ತುಂಬಾನೇ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಓಡಿಸ್ತಿರೋರ್ಗಂತೂ ಸಖತ್ ಖುಷಿ ಆಗುತ್ತೆ. ಡೈಲಿ ಯೂಸೇಜ್ ಮಾಡೋರ್ಗೆ ಈ ಬೆಂಗಳೂರು ಅಂತ ಸಿಟಿಯಲ್ಲಿ ಒಂದು ಸ್ವಲ್ಪ ಆರಾಮಿರುತ್ತೆ ಮೈಂಡ್ ಸೆಟ್. ಎಲ್ಲ ಒಂದು ಎಲೆಕ್ಟ್ರಾನಿಕ್ಸು ಅಡಾಪ್ಟಿವ್ ಆಗಿದೆ, ಫ್ಲೆಕ್ಸಿಬಲ್ ಆಗಿದೆ, ಫೀಸಿಬಲ್ ಆಗಿದೆ. ಸೊ ಪಿಕಪ್ಪು ಚೆನ್ನಾಗಿದೆ, ಇಂಜಿನಲ್ಲಿ ಏನು ಲ್ಯಾಗಿನೆಸ್ ಇಲ್ಲ. AC ಹಾಕೊಂಡು ಓಡಿಸ್ತಾ ಇದ್ದೀನಿ ಅವಾಗಿಂದ. ಸೊ ಸಾನೆಟ್ ಮತ್ತೆ ಸೆಲ್ಟೋಸ್ ನಡುವೆ ಬಿಟ್ಟಿರೋ ಒಂದು ಕಾರ್ ಅಂತಾನೆ ಹೇಳ್ಬೋದು, ಆ ಒಂದು ಸೆಗ್ಮೆಂಟಿಗೆ ಸೇರುತ್ತೆ. ಈ ಕಡೆ ಫುಲ್ ಸೈಜ್ SUV ಅಲ್ಲ, ಈ ಕಡೆ ಕಾಂಪ್ಯಾಕ್ಟ್ SUV ಅಲ್ಲ, ಒಂಥರ ಮಿಡ್ ಸೈಜ್ SUV ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕುಳ್ಳುಕಿರೋರ್ಗೆ ಅಥವಾ ಡೈಲಿ ಆಫೀಸ್ಗೆ ಅಡ್ಡಾಡೋರ್ಗೆ ಈ ಒಂದು ಕಾರು ಹೇಲ್ ಮಾಡಿಸ್ದಂಗಿದೆ. ಡ್ರೈವಬಿಲಿಟಿ ಅಂತೂ ಚೆನ್ನಾಗಿದೆ. ಆಕ್ಚುಲಿ ಈ ಒಂದು ಕಾರ್ನೆಲ್ಲ ನನಗೆ ಏನಂತ ಫೀಲ್ ಬಂತಂದ್ರೆ ಕ್ಯಾಬ್ ಯೂಸೇಜ್ಗೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಹಿಂದ್ಗಡೆ ಬೂಟ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಬೇಸ್ ವೇರಿಯಂಟ್ ತಗೊಂಡ್ಬಿಟ್ರೆ ಅಪ್ಗ್ರೇಡ್ ಎಲ್ಲ ಮಾಡಿಸ್ಕೊಬಹುದು. ಯಾಕಂದ್ರೆ ಈ ಒಂದು ರೈಡರ್ ಟ್ರಯಾಂಗಲ್ಲೇನೆ ಸಖತ್ತಾಗಿದೆ, ಇಂಜಿನ್ ಚೆನ್ನಾಗಿದೆ, ಅಷ್ಟಕ್ಕೆ ದುಡ್ಡು ಕೊಟ್ರೆ ಸಾಕು. ಈ ಎಲೆಕ್ಟ್ರಾನಿಕ್ಸ್ ಎಲ್ಲ ಬೇಡ. ನಾರ್ಮಲ್ ಮೋಡಲ್ಲಿ ಏನು ಅಷ್ಟೇನು ಅಗ್ರೆಸಿವ್ ಆಗಿರ್ಲಿಲ್ಲ ಇಂಜಿನ್ನು, ಏನು ಎಕೋ ಮೂಡಿ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಅಗ್ರೆಸಿವ್ನೆಸ್ ಇತ್ತು. AC ಕಮ್ಮಿ ಮಾಡ್ಕೊಳೋಣ. ಸೊ AC ಕಮ್ಮಿ ಆಯ್ತು. ಈಗ ಡ್ರೈವ್ ಮೋಡ್ನಲ್ಲಿ ಸ್ಪೋರ್ಟ್ಸಿಗೆ ಹಾಕೋಣ. ಸ್ಪೋರ್ಟ್ಸ್ ಮೋಡಲ್ಲಿ ಇದ್ದೇನೆ. ಸೊ ಪ್ಯಾಡಲ್ ಒಂದು ಸ್ವಲ್ಪ ಹೊತ್ತರೆ ಸಾಕು, ಅಗ್ರೆಸಿವ್ ಆಗಿ ಫುಲ್ ಆಗುತ್ತೆ ಈ ಒಂದು ಕಾರು ಸ್ಪೋರ್ಟ್ಸ್ ಮೋಡಲ್ಲಿ. ಸೊ ಈ ಥರ ಸಡನ್ ಸರ್ಪ್ರೈಸ್ ಬಂದರೆ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಈ ಒಂದು ಸ್ಟೇರಿಂಗ್ ಒಂದು ಸ್ವಲ್ಪ ಹೆವಿ ಅನಿಸುತ್ತೆ. ಮೇ ಬಿ ಹೈಡ್ರಾಲಿಕ್ ಇರಬೇಕು ವಿತ್ ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಇರುತ್ತೆ. ಟಾಟಾ ಟಿಯಾಗೋದಲ್ಲಿ ಏನಂದ್ರೆ ಒಂದೇ ಬೆಳ್ಳಲ್ಲಿ ತಿರುಗಿಸ್ಬೋದು, ಇದರಲ್ಲಿ ಒಂದು ಬೆಳ್ಳಲ್ಲಿ ತಿರುಗಿಸ್ಬೋದು. ಬಟ್ ಏನಂದ್ರೆ ಒಂಚೂರು ಹೆವಿ ಇದೆ. ಸ್ಟೇರಿಂಗ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು, ಏನಂದ್ರೆ ಕೆಳಗಡೆ ಮತ್ತು ಮೇಲ್ಗಡೆ ಮಾಡ್ಕೊಬೋದು ಅಷ್ಟೇ, ಬಿಟ್ಟರೆ ಹಿಂದೆ ಮುಂದೆ ಮಾಡ್ಕೊಳಕ್ಕಾಗಲ್ಲ. ಸೊ ಸ್ಪೋರ್ಟ್ಸ್ ಮೋಡಲ್ಲಿ ಯಾವ ಥರ ಗಾಡಿ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಅಗ್ರೆಸಿವ್ ಆಗಿದೆ ಗುರು. ಈ ಒಂದು ಕ್ಯಾಮ್ರಾ ಇರೋದಕ್ಕೆ ಡ್ರೈವಿಂಗ್ ಲೈನ್ ಎಲ್ಲ ಚೇಂಜ್ ಎಲ್ಲ ಮಾಡ್ಕೊಂಡು ಆರಾಮಾಗೆಲ್ಲ ಹೋಗ್ಬೋದು. ಲೈನ್ ಅಸಿಸ್ಟೂ ಬರುತ್ತೆ. ಬಟ್ ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವೀಲ್ ಬೇಸ್ ಒಂದು ಸ್ವಲ್ಪ ದೊಡ್ಡದಾಗಿದೆ, ವೀಲ್ಸ್ನೆಲ್ಲ ಒಂದು ಸ್ವಲ್ಪ ಏನೋ ಫುಲ್ಲು ಫ್ರಂಟಲ್ಲಿ ಹಾಕಿದ್ದಾರೆ, ಇನ್ನೊಂದು ಫುಲ್ ಬ್ಯಾಕಲ್ಲಿ ಹಾಕಿದ್ದಾರೆ. ಸೊ ಅದರಿಂದ ಈ ಆಫ್ ರೋಡಿಂಗು ಮತ್ತೆ ಬ್ರೇಕಿಂಗ್ ಕೇಪಬಿಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸಿಟಿ ಯೂಸೇಜ್ ಅಲ್ಲಂತೂ ಸೆಕ್ಸಿ ಅಂತಾನೆ ಹೇಳ್ಬೋದು. ನನಗಂತೂ ಈ ವಿಂಡ್ ಏರಿಯಾ, ಈ ವಿಂಡ್ ಶೀಲ್ಡ್ ಮಾತ್ರ ಸಖತ್ತಾಗಿದೆ. ಸೊ 360 ಡಿಗ್ರಿ ಕ್ಯಾಮ್ರಾ ಬೇಕಾಗಿಲ್ಲ, ಫಿಸಿಕಲ್ ವ್ಯೂ ಅಲ್ಲೇನೆ ಕ್ಲೀನಾಗಿ ಎಲ್ಲ ಕಾಣಿಸುತ್ತೆ.
ಒಂದೇ ಕೈನಲ್ಲಿ ಹ್ಯಾಂಡಲ್ ಮಾಡ್ಬೋದು ಸ್ಟೇರಿಂಗ್ನ. ಸೊ ಒಂದು ಕೈಯಲ್ಲಿ ಮೊಬೈಲ್ ಯೂಸ್ ಮಾಡ್ಕೊಂಡು ಅಥವಾ ಕೆಲಸ ಮಾಡ್ಕೊಂಡು ಈ ಗಾಡಿನ ಓಡಿಸ್ಬೋದು. ಸೊ ಈ ಒಂದು ಗಾಡಿನ ಬಂದು 15K ಪರ್ಚೇಸ್ ಮಾಡಿ. ಗಾಡಿ ಮಾತ್ರ ಸಖತ್ತಾಗಿದೆ.